ಅರ್ಚಕರೇ ವೈದಿಕರು. ಗಣಪತಿಯ ಮುಂದೆ ಹರಕೆ ಹೊತ್ತರೆ 100% ಸಿದ್ಧಿ. ಪವರ್ಫುಲ್ ಗಣೇಶನ ನೋಡಲು ಹೊರ ಊರಿನ ಭಕ್ತರು. ಹಾಗಾದ್ರೆ ಎಲ್ಲಿದ್ದಾನೆ ಆ ಗಣೇಶ? ಅರ್ಚಕರೇ ಇಲ್ಲದ ಆಲಯದಲ್ಲಿ ನಿತ್ಯವೂ ಪೂಜೆ. ಮೇಲು ಕೀಳೆಂಬ ಭಾವನೆಗೆ ಇಲ್ಲಿ ಅವಕಾಶವಿಲ್ಲ. ಹೌದು, ಅರ್ಚಕರೇ ಇಲ್ಲದ ಆಲಯದಲ್ಲಿ ನಿತ್ಯವೂ ತಪ್ಪದೆ ಮಂಗಳಾರತಿ ಬೆಳಗುತ್ತದೆ. ಮೇಲು ಕೀಳೆಂಬ ಭಾವನೆಗೆ ಅವಕಾಶವಿಲ್ಲದಂತೆ ದಿನವೂ 70ಕ್ಕೂ ಹೆಚ್ಚು ಪೂಜೆಗಳು ಸ್ವತಃ ಭಕ್ತರಿಂದಲೇ ಇಲ್ಲಿ ನೆರವೇರುತ್ತದೆ. ಬಂದೆಲ್ಲ ಭಕ್ತರು ಬಯಲ ಆಲಯದಲ್ಲಿ ಕುಳಿತ ವಿಘ್ನ ನಿವಾರಕ ಗಣೇಶನ ದರ್ಶನದಿಂದ ಧನ್ಯರಾಗುತ್ತಾರೆ. ಸುತ್ತೆಲ್ಲ ಹಚ್ಚ ಹಸಿರಿನ ಅರಣ್ಯ ಪ್ರದೇಶ. ದಾರಿಯಂಚಿನ ಮಾವಿನ ಮರದಡಿ ನೆಲೆ ನಿಂತ ಗಣಪ. ಆತನಿಗೆ ಬಯಲಿನೊಳಗೊಂದು ಆಲಯ. ಭಕ್ತರಿಂದಲೇ ಪೂಜೆ. ದೇವಕಟ್ಟೆಯ ಸುತ್ತಲೂ ಹರಕೆ ಗಂಟೆಗಳ ಸಾಲು ಸಾಲು. ಇಂಥದ್ದೊಂದು ವಿಶೇಷ ಎನಿಸುವ ಗಣಪತಿ ಆಲಯ ಇರುವುದು ತಾಲೂಕಿನ ಬೆಂಡೆಗದ್ದೆ ಅಂದಳ್ಳಿ ರಸ್ತೆಯಲ್ಲಿ. ನಂಬಿದವರ ಪಾಲಿನ ಪರದ ಸಾಧನೆಗೆ ನೀ ಕಾರಣ. ನಿನ್ನನು ಮೇಲೋಟದ ಒಂದು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಇನ್ನು ಇಲ್ಲಿನ ಕಟ್ಟೆ ಗಣಪತಿ ಆಲಯ ಹಲವು ವಿಶೇಷತೆಯಿಂದ ಕೂಡಿದೆ. ಇಲ್ಲಿ ಜಾತಿ, ಪಂಥ, ಮೇಲು ಕೀಳೆಂಬ ಯಾವ ಭಾವನೆಗೂ ಅವಕಾಶವಿಲ್ಲ. ಸ್ವತಃ ಭಕ್ತರೇ ದೇವರಿಗೆ ಪೂಜೆ ಮಾಡುವ ವ್ಯವಸ್ಥೆ ಶತಮಾನಗಳಿಂದ ಅನುಚಾನವಾಗಿ ನೆರವೇರಿಕೊಂಡು ಬರುತ್ತಿದೆ. ಇನ್ನು ಪುಟ್ಟನ ಮನೆ, ಹಾರೆಪಾಲ, ದೇವರಕೊಪ್ಪ, ಹುತ್ತಗಾರ ಈ 4 ಗ್ರಾಮಗಳಿಗೆ ಸೀಮಿತವಾಗಿದ್ದ ಈ ಶಕ್ತಿ ಕ್ಷೇತ್ರ ಇಂದು ರಾಜ್ಯ ವ್ಯಾಪ್ತಿಯ ಭಕ್ತರನ್ನು ಆಕರ್ಷಿಸುತ್ತಿದೆ. ಶತಮಾನಗಳ ಹಿಂದಿನಿಂದ ರಸ್ತೆಯಂಚಿನ ಕಟ್ಟೆ ನಡುವೆ ಮಾವಿನ ಮರದ ಬುಡದಲ್ಲಿ ಕಲ್ಲಿನ ಶಿಲೆಗೆ ಪೂಜೆ ನಡೆಯುತ್ತಿತ್ತು. ಸರಿಸುಮಾರು 50 ವರ್ಷಗಳ ಹಿಂದೆ ಇಲ್ಲಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗುಡಿ ಸ್ಥಾಪನೆ ಕುರಿತಂತೆ ಸ್ವರ್ಣವಲ್ಲಿ ಮಠದ ಹಿಂದಿನ ಗುರುಗಳಾದ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನು ಕೇಳಿದಾಗ ಬಯಲಿನಲ್ಲಿರುವ ಗಣಪನಿಗೆ ಗುಡಿಯ ಸಂಕೋಲೆ ಬೇಡ, ಈಗಿರುವ ಕಟ್ಟೆಯ ಒಂದು ಕಲ್ಲನ್ನು ತೆಗೆಯಬೇಡಿ, ಅಭಿವೃದ್ಧಿ ಮಾಡಿ ಎಂದು ಸೂಚಿಸಿದ್ದರು. ಅದರಂತೆ ಗುಡಿ ಕಟ್ಟಿಲ್ಲ, ಆದರೆ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ ಎಂದು ಆಲಯದ ಟ್ರಸ್ಟ್ ಅಧ್ಯಕ್ಷ ಮಹಾಬಲೇಶ್ವರ ಹೆಗಡೆ ಹುಲಿಮನೆ ತಿಳಿಸಿದ್ದಾರೆ. ಪ್ರೇಮ ಕೃಪಾ ಜಯಾಚಿ ಸರ್ವಾಂಗಿ ಸುಂದರ ವಿಷೇಂದೂರಾಚಿ ಕಂಠಿ ಸಲ್ಕೆ ಮಾಲ ಮುಕ್ತ ಫಳಾಚಿ ಜಯ ದೇವ ಜಯ ದೇವ. ಅಂತೆಯೇ ಭಕ್ತರು ಹರಕೆ ಕಟ್ಟಿಕೊಂಡು ಅದು ಫಲಿಸಿದರೆ ಗಂಟೆ ಸಮರ್ಪಣೆ ಮಾಡುತ್ತಾರೆ. ಆ ಪ್ರಕಾರ 5,000ಕ್ಕೂ ಹೆಚ್ಚು ಗಂಟೆಗಳು ಇಲ್ಲಿವೆ ಎಂದು ಸ್ಥಳೀಯರಾದ ರವಿ ಹೆಗಡೆ ಊರ್ದೋಟ ಮಾಹಿತಿ ಹಂಚಿಕೊಂಡರು. ಇನ್ನು
ಕುಂಟ, ಹೊನ್ನಾವರ, ಬೈಂದೂರು, ಕುಂದಾಪುರ ಭಾಗದವರು ಇಲ್ಲಿ ನಡೆದುಕೊಳ್ಳುವುದು ಹೆಚ್ಚು. ಬಂದ ಆದಾಯ ಆಲಯ ಅಭಿವೃದ್ಧಿಗೆ ಬಳಕೆಯ ಜೊತೆಗೆ ಗ್ರಾಮದ ಹುಲಿಯಪ್ಪನಕಟ್ಟೆ, ಕಣಗಲ ಮುರುಡು, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಭಿವೃದ್ಧಿಗೆ ಬಳಕೆ ಮಾಡಲಾಗುತ್ತದೆ. ಈ ಆಲಯ ಪ್ರತಿಯೊಬ್ಬರ ಸ್ವತ್ತಾಗಿದೆ ಎಂದರು. ವಿಶೇಷ ಪೂಜೆಗಷ್ಟೇ ಅರ್ಚಕರು. ಇನ್ನು ಅಂಗಡಿಕಾರರು, ವ್ಯಾಪಾರಿಗಳು, ಆಟೋ, ಜೆಸಿಬಿ ಸೇರಿ ಇತರ ಚಾಲಕ ವೃತ್ತಿ ಮಾಡುವವರು, ಪೊಲೀಸರು ಸೇರಿ ಹಲವರು ಇಲ್ಲಿ ನಿತ್ಯ ಪೂಜೆ ಮಾಡುತ್ತಾರೆ. ವಿಶೇಷ ಪೂಜೆಗಳನ್ನು ಕೈಗೊಳ್ಳುವವರು ಅರ್ಚಕರನ್ನು ತಮ್ಮ ಜೊತೆಗೆ ಕರೆತರುತ್ತಾರೆ. ಚೌತಿ ಹಾಗೂ ದೀಪಾವಳಿಯಂದು ಗ್ರಾಮಸ್ಥರು ಅವರವರೇ ಪೂಜೆ ಮಾಡಿಕೊಳ್ಳುತ್ತಾರೆ. ವಾರ್ಷಿಕವಾಗಿ ಕಾರ್ತಿಕ ಬಹುಳ ಚೌತಿ ದಿನ ಗ್ರಾಮದವರು ಭಕ್ತರು ಸೇರಿ ದೀಪೋತ್ಸವ ಮಾಡುತ್ತಾರೆ. ಅಂದು ಅರ್ಚಕರನ್ನು ಕರೆಯಿಸಿ ಧಾರ್ಮಿಕಾಚರಣೆ ಮಾಡಲಾಗುವುದೆಂದು ಸ್ಥಳೀಯರಾದ ರವಿ ಹೆಗ್ಡೆ ಊರ್ದೋಟ ವಿವರಿಸಿದರು.